ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಳಕಲ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತ್ಯುತ್ಸವ ಆಚರಿಸುತ್ತಾ ಬಂದಿದೆ. ಆದರೆ ಈ ಬಾರಿ ವಿಭಿನ್ನ ಹಾಗೂ ವಿಶಿಷ್ಟವಾಗಿ ಆಚರಿಸುವ ನಿರ್ಧಾರ ಮಾಡಿರುವ ಹಿನ್ನೆಲೆ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಅಂಬೇಡ್ಕರ್ ಅವರ ಹಬ್ಬ ಅಂತ ಆಚರಿಸಲು ತೀರ್ಮಾನಿಸಿದ ಹಿನ್ನೆಲೆ ಮುಂಚಿತವಾಗಿ ನಗರದ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆ ಮೂಲಕ ಮೇಣದ ಬತ್ತಿಯನ್ನ ಕೈಯಲ್ಲಿ ಹಿಡಿದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಮತ್ತು ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಯಲ್ಲಿ ಮತ್ತು ನಗರದ ಹೃದಯ ಭಾಗದಲ್ಲಿ ಇರುವ ಎಸ್ಆರ್ ಕಂಠಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವ್ಯ ಭಾವಚಿತ್ರವನ್ನ ಪೂಜ್ಯ ಗುರು ಮಹಂತ ಶ್ರೀಗಳ ಅಮೃತ ಹಸ್ತದಿಂದ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ. ಬಂಧುಗಳೇ, ಬುದ್ಧ ಬಸವ ಅಂಬೇಡ್ಕರರನ್ನ ಮನದಲ್ಲಿ ನೆನೆದು ನಮ್ಮ ಈ ಚಿತ್ತರಿಗೆ ಸಂಸ್ಥಾನ ಮಠದ ನಡೆದಾಡದ ದೇವರೆಂದೇ ಖ್ಯಾತವಾಗಿರುವ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಪಾದಗಳಲ್ಲಿ ನಮಿಸಿ ಇಂದಿನ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇದನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ನಾವು ತಿಳ್ಕೊಂಡು ನಾವು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ಇವತ್ತಿನ ದಿವಸ ಇದು ಲಾಂಛನ ಅಂತಿದ್ದಾರೆ. ಲಾಂಛನ ಅಂದರೆ ಇವತ್ತಿನ ದಿವಸ ಪ್ರಾರಂಭ. ನಮ್ಮ ಕಾರ್ಯಕ್ರಮಗಳು ಇಂದಿನಿಂದ ಪ್ರಾರಂಭ ಹೋಗ್ತವೆ. ಇವತ್ತಿನಿಂದ ಹಿಡಿದು ಅನೇಕ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಇನ್ನಿತರ ಅವತ್ತಿನ ದಿವಸ 13ನೇ ತಾರೀಕಿಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಸಹಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅಂದರೆ ಇವತ್ತಿನಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೂ ಪೂಜ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಮನೆ ದಿವಸ ಸಹಿತ ಅವರ ಸಾನ್ನಿಧ್ಯ, ಅವರೇ ಮುಖ್ಯ ಅತಿಥಿಗಳನ್ನಂತ ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗ್ತವೆ. ಅದಕ್ಕೆ ದಯಮಾಡಿ ಎಲ್ಲರೂ ಇವತ್ತಿನ ದಿವಸ ಬಂದು ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಪೂಜ್ಯರಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ಅತ್ಯಂತ ಗೌರವವನ್ನು ಸಲ್ಲಿಸುತ್ತಾ ಅವರು ಒಂದೆರಡು ಈ ಸಭೆ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಅವರಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇಂದಿನಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಜಯಂತ್ಯೋತ್ಸವದ ಕಾರ್ಯಕ್ರಮನ ಇವತ್ತಿನಿಂದ ಪ್ರಾರಂಭ ಅಂದ್ರೆ ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತು ಈ ಕಂಠಿ ಸರ್ಕಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನ್ನೋದಕ್ಕಿಂತ ಒಂದು ಬ್ಯಾನರ್ ಹಾಕಿದ್ದೀವಿ. ಅದನ್ನು ಗುರುಮಾಂತ ಸ್ವಾಮಿ, ಪೂಜ್ಯ ಗುರುಮಾಂತ ಸ್ವಾಮಿಗಳ ಅಮೃತ ಹಸ್ತದಿಂದ ಅದು ಅನಾವರಣಗೊಳ್ಳಲಿದೆ. ಅದರ ಮೂಲಕ ಈ ನಮ್ಮ ಈ ನಡೀತಕ್ಕಂಥ ಇಂದಿನಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೆ ನಡೀತಕ್ಕಂಥ ಕಾರ್ಯಕ್ರಮದ ಚಾಲನೆ ಮತ್ತು ಇದು ಹಬ್ಬದ ಖುಷಿಗಾಗಿ ಇವತ್ತು ನಾವು ಇಲ್ಲಿಂದ ಎಲ್ಲರೂ ಕಂಠಿ ಸರ್ಕಲ್ಗೆ ಹೋಗಿ ಆ ಭಾವಚಿತ್ರಕ್ಕೆ ಬ್ಯಾನರ್ನ ಅನಾವರಣ ಮಾಡಿ ಇಲ್ಲಿ ಎಲ್ಲರೂ ನಾವು ನಮ್ಮ ಬಾಬಾ ಸಾಹೇಬರಿಗೆ ನಮ್ಮ ಎಲ್ಲನೂ ಆರೈಕೆಗಳನ್ನು ಅರ್ಪಿಸಿ ಪುಷ್ಪ ನಮನ ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಒಂದು ಕಡೆ ಹೆಣ್ಮಕ್ಳು ಸಾಲ್ವ್ ಮಾಡಿ, ಒಂದು ಕಡೆ ಗಂಡ್ಮಕ್ಳು ಸಾಲ್ವ್ ಮಾಡಿ ಅತ್ಯಂತ ಶಾಂತ ರೀತಿಯಿಂದ ಈ ಸ್ವಲ್ಪ ಮುಂಬತ್ತಿ ಮುಂದೆ ಹಿಡಿರಿ. ಯಾಕಂದರೆ ಕೈ ಮೇಲೆ ಬಿದ್ದು ಬ್ಯಾನ್ ಬೀಳೋ ಚಾನ್ಸ್ ಇರುತ್ತೆ. ಆರಿದ್ರೆ ನಮ್ಮ ಹುಡುಗರು ಹಾಗೆ ನಿಮ್ಗೆ ಇದು ಹಚ್ತಿರ್ತಾರೆ. ಎಲ್ಲರೂ ಅಲ್ಲಿ ಹೋಗೋಣ. ಕಂಠಿ ಸರ್ಕಲ್ ಹತ್ರ. ಜೈ ಭೀಮ್. ಶ್ರೀ ಗುರು ಬಸವಲಿಂಗ ಸದಾ ಸ್ಮರಣೀಯರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮಾತ್ಮ ದೊಡ್ಡಪ್ಪಗಳವರ ಪಾದಾರಗಳಲ್ಲಿ ತೃಪ್ತಿಪಡಿಸುವ ಇಲ್ಲಿ ನಡೆದಿರುವ ಎಲ್ಲ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ನಾಳೆ ಏಪ್ರಿಲ್ 14ನೇ ತಾರೀಕಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಾರಂಭ ನಡೆದಿದೆ. ಅದರ 5 ದಿನಗಳ ಮುಂಚಿತವಾಗಿ ನಮ್ಮ ನಗರದ ಅಂಬೇಡ್ಕರ್ ಪಾರ್ಕ್ನಲ್ಲಿ ಎಲ್ಲ ಬಂಧುಗಳು ಅವರು ಅಂಬೇಡ್ಕರ್ ಜಯಂತಿ ಒಂದು ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಏರ್ಪಡಿಸುವಂಥ ಒಂದು ಉದ್ಘಾಟನಾ ಸಮಾರಂಭ ಇದೆ.
ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಭಾವಚಿತ್ರ ಅನಾವರಣಗೊಳಿಸುವುದರ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರೇಷ್ಠವಾದಂಥ ಒಂದು ಚಿಂತನೆ ಅಂತಂದರೆ ಇದು ಶಿಕ್ಷಣ, ಸಂಘಟನೆ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಒಂದು ಶಿಕ್ಷಣ ಬೇಕು, ಒಂದು ಸಂಘಟನೆ ಬೇಕು ಮತ್ತು ಒಂದು ಹೋರಾಟ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ದಿಸೆಯಲ್ಲಿ ಇವತ್ತು ಶಿಕ್ಷಣ ಪಡೆಯೋದು ಬಹಳ ಮುಖ್ಯ ಐತಿ. ಅದಕ್ಕೆ ಇವತ್ತು ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಕೂಡ ಶಿಕ್ಷಣವನ್ನು ಕೊಡಿಸ್ರಿ, ಶಿಕ್ಷಣದಿಂದ ಅವ್ರಿಗೆ ವಂಚಿತರಾಗಿ ಮಾಡಬೇಡ್ರಿ. ಅದಕ್ಕಾಗಿ ಶಿಕ್ಷಣವೇ ಬಹಳ ಮುಖ್ಯ ಐತಿ. ಅದಕ್ಕಾಗಿ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅದರ ಜೊತೆಗೆ ಇವತ್ತಿನ ದಿವಸ ನಮ್ಮ ಶರಣಪ್ಪ ಅಂಬ್ಯಾಳ ಶರಣರ ಒಂದು ಅಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಆದರೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಉತ್ಸವದ ದೊಡ್ಡ ಹಬ್ಬ. ಆದರೆ ಎಲ್ಲ ಹಬ್ಬದಂತೆ ಈ ಹಬ್ಬ ಅಲ್ಲ. ಇದು ಮನೋವಿಕಾಸದ ಹಬ್ಬ, ಬುದ್ಧಿ ವಿಕಾಸದ ಹಬ್ಬ. ಮನೋವಿಕಾಸನೂ ಆಗತ್ತೆ, ಬುದ್ಧಿ ವಿಕಾಸನೂ ಆಗತ್ತೆ. ಅದರದ್ದೊಂದು ಹಬ್ಬ ಇದು. ಅದಕ್ಕಾಗಿ ಇವತ್ತು ವಿಶೇಷವಾದಂಥ ಹಬ್ಬವನ್ನು ಇಡೀ ಜಗತ್ತಿನಾದ್ಯಂತ ಅಂಬೇಡ್ಕರ್ ಅಂದರೆ ಸುಜ್ಞಾನದ ವ್ಯಕ್ತಿ, ಅವರ ಜನ್ಮದಿನವನ್ನು ಸುಜ್ಞಾನ ದಿನಾಚರಣೆ ಅಂತ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನು, ಅವರ ಬರಹಗಳನ್ನು ಓದಿದರೆ ಆ ಸುಜ್ಞಾನ ನಮಗೂ ಟ್ರಾನ್ಸ್ಫರ್ ಆಗತ್ತೆ, ನಮಗೂ ಅದರಿಂದ ವರ್ಗಾವಣೆ ಆಗತ್ತೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನು ನಾವು ಓದಬೇಕು, ಮಕ್ಕಳೆಲ್ಲ ಓದಬೇಕು ಅನ್ನೋದೇ ನನ್ನ ಆಶಯ. ಶರಣು ಶರಣ. ಇದೇ ಸಂದರ್ಭದಲ್ಲಿ ದಲಿತ ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಶರಣಪ್ಪ ಅಮದಿಹಾಳ ಹಾಗೂ ಯಮನೂರ ಚಲವಾದಿ ಸುರೇಶ್ ಜಂಗ್ಲಿ, ಆನಂದ ಚಲವಾದಿ ಇತರರು ಉಪಸ್ಥಿತರಿದ್ದರು. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ಸಚಿನ್ ಸಾಲಿಮಠ್, TV20 ಕನ್ನಡ, ಇಳಕಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.